ಹೆಸರ. ಕೊಟ್ಟದು 3-4 ಸಲ ಸ್ಪ್ರೇ ಮಾಡಿದೆವು. ಒಂದು ಸಲ ತಗೊಂಡು ಜಮೀನ್ದಾಗ ಹಾಕಿದೆವು. ಕೊಟ್ಟದ್ರಿಂದ ಸರಿಯಾಗಿ ಬಂದದ. ಈ ಥರ ಮಾಲ್ ಬಂದಿದೆ. ಮಾಡ್ರಿ ನೀವು ಭೀ. ನೀವು ಮಾಡೋದ್ ಬಳಕ ನಮಗೆ ಈ ನಮ್ಮನ್ನ ಸುಧಾರಿಸ್ಯದ. ಇಳುವರಿ ಚೆನ್ನಾಗಿ ಬಂದರಿ. ಹಾಂ, ಚಲೋ ಬಂದ. ರೈಟ್. ಇಲ್ಲ ಎಲ್ಲ ರೈತರು ಮಾಡ್ಬೋದಲ್ರಿ? ಮಾಡ್ಬೋದು. ರೈಟ್. ನಮಸ್ತೆ, ಗುಡ್ ಮುದುಕೆ ಮಾರ್ನಿಂಗ್. ನಾನು ನಿಮ್ಮ ಬಸವರಾಜ್, ಮುದುಕೆರೆ ಭಾರತದಿಂದ. ಇವತ್ತು ಆಳಂದ ತಾಲೂಕಿನ ಕಲಬುರಗಿ ಜಿಲ್ಲೆಯ ಕಡಗಂಚಿ ಗ್ರಾಮದಲ್ಲಿದ್ದೀನಿ. 3 ತಿಂಗಳ ಹಿಂದೆ ಕಂಪ್ಲೀಟಾಗಿ ನಮ್ಮ ಒಂದು ಮೋದಿಕೇರ್ ಗೊಬ್ಬರಗಳನ್ನು ಪ್ರತಿ ತಿಂಗಳು ಕೂಡ ಸಿಂಪಡಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಹೊರಗಡೆ ರಾಸಾಯನಿಕ ತಂದ್ರೂ ಕೂಡ ಅದೇ ಒಂದು ಫಲಿತಾಂಶ ಬರುತ್ತೆ. ಆ್ಯಂಡ್ ನಮ್ಮ ಗೊಬ್ಬರ ತೊಗೊಂಡ್ರು ಕೂಡ ಅಷ್ಟೇ ಫಲಿತಾಂಶ ಬರುತ್ತೆ. ವ್ಯತ್ಯಾಸ ಇಷ್ಟೇ, ನೀವು ಗೊಬ್ಬರ ಹಾಕೋದ್ರಿಂದ ಒಂದಿಷ್ಟು ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ. ಏನಕ್ಕಂತ ಹೇಳಿದ್ರೆ ಮಣ್ಣಲ್ಲಿರುವಂಥ ಪೋಷಕಾಂಶಗಳು ಸಾಯ್ತಾ ಬರ್ತಾ ಹೋಗುತ್ತೆ. ನಮ್ಮ ಒಂದು ಗೊಬ್ಬರ ಬಳಸೋದ್ರಿಂದ ಪೋಷಕಾಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೇ ಡಿಫ್ರೆನ್ಸ್. ಹಾಗಾಗಿ ಒಂದು ಜಾಸ್ತಿ ಗೊಬ್ಬರ ಖರ್ಚಾಗುತ್ತೆ, ನಮ್ಮದು ಕಡಿಮೆ ಖರ್ಚಾಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕಡಿಮೆ ಖರ್ಚಿನಲ್ಲಿ ಬರುತ್ತೆ ಈ ಒಂದು ವಿಡಿಯೋ. ಆ್ಯಂಡ್ ಈ ಒಂದು ಫಲಿತಾಂಶ ಖುದ್ದಾಗಿ ಆ ಹೊಲದ ರೈತರೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಟೊಮೆಟೊ ಬೆಳೆಗಾರರು ಯಾರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇದನ್ನು ಯಾವ ರೀತಿ ಬಳಸ್ಕೋಬೇಕು ಆ್ಯಂಡ್ ವಾತಾವರಣ ತಕ್ಕಂತೆ ಯಾವ ರೀತಿ ಸಿಂಪಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಆ್ಯಂಡ್ ಪ್ರತಿಯೊಂದು ಬೆಳೆಗೂ ನಮ್ಮ ಒಂದು ಗೊಬ್ಬರಗಳು ಸಿಗುತ್ತೆ. ಪ್ರತಿಯೊಂದು ನಿಮ್ದು ಯಾವುದೇ ಬೆಳೆ ಆಗಿರಲಿ, ನಿಮ್ಮದು 5 ವರ್ಷದಾಗಿರ್ಬೋದು, 3 ತಿಂಗಳದಾಗಿರ್ಬೋದು, ನಿಮ್ಮದು ಕಾಯಿಪಲ್ಯ ತರಕಾರಿಗಳಾಗಿರ್ಬೋದು, ಪ್ರತಿಯೊಂದು ಬೆಳೆಗೂ ಕೂಡ ನೀವು ಸಿಂಪಡಣೆ ಮಾಡ್ಬೋದು ಅಂತ ಹೇಳ್ತಾ, ಆ್ಯಂಡ್ ಮತ್ತೊಂದು ಫಲಿತಾಂಶದ ಜೊತೆ ಮತ್ತೊಬ್ಬ ರೈತರ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಆ್ಯಂಡ್ ಮತ್ತೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದಕ್ಕೆ ಕರೆ ಮಾಡಿ. ನಮಸ್ಕಾರ. ಒಂದು ಗಿಡಕ್ಕೆ ನೀನು ಗೊತ್ತಿದ್ರಿ, ಒಂದು ಗಿಡಕ್ಕೆ ಮಾತ್ರ ಎಣಿಸಿ ನೋಡಿ. ಎಷ್ಟು ಗಿಡ? ಒಂದು ಗಿಡಕ್ಕೆ ಎಷ್ಟು ರೀ? 100 ಕಾಯಿ. 100 ರೀ? ಇದಕ್ಕೆ ಒಂದು ಗಿಡಕ್ಕೆ 100 ರೀ? 100 ಕಾಯಿ ನೋಡ್ರಿ. ಅಬ್ಬಬ್ಬಬ್ಬಬ್ಬ. ಬೀಜ ಯಾವ್ದಾರದು? ಸಾವು. ಎಸ್, 100 ಕಾಯಿ.